ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ಮಕ್ಕಳಿಗೆ ಆಧಾರ್ ಕಾರ್ಡನ್ನು ಮಾಡಿಸೋದ್ರಿಂದ ಸರ್ಕಾರದಿಂದ ಏನೆಲ್ಲ ಸೌಲಭ್ಯಗಳು ಸಿಗುತ್ತೆ, ಯಾವ ರೀತಿ ನಾವು ಮಕ್ಕಳಿಗೆ ಆಧಾರ್ ಕಾರ್ಡನ್ನು ಮಾಡಿಸ್ಬೇಕು, ನಂತರ 5 ವರ್ಷ ಆದಮೇಲೆ ಯಾವ ರೀತಿ ಅವರ ಒಂದು ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಸ್ಬೇಕು, ಅಪ್ಡೇಟ್ ಮಾಡಿಸೋದ್ರಿಂದ ಸರ್ಕಾರದಿಂದ ಏನೆಲ್ಲ ಸೌಲಭ್ಯಗಳು ಸಿಗುತ್ತೆ, ಯಾಕೆ ಅಪ್ಡೇಟ್ ಮಾಡಿಸ್ಬೇಕು, ಈ ಎಲ್ಲ ವಿಷಯದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ ಸ್ನೇಹಿತರೆ. ಹಾಗಾಗಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಅದೇ ರೀತಿಯಾಗಿ ಯಾರೆಲ್ಲ ಇಲ್ಲಿವರೆಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು ಹುಟ್ಟಿದ ಪ್ರತಿಯೊಂದು ಮಗುಗೂ ಸಹ ಆಧಾರ್ ಕಾರ್ಡನ್ನು ಮಾಡಿಸ್ಬೇಕು. ಮಗು ಹುಟ್ಟಿ 1 ದಿನ, 2 ದಿನ, 1 ತಿಂಗಳು, 2 ತಿಂಗಳು, 5 ತಿಂಗಳು, 10 ತಿಂಗಳು, 1 ವರ್ಷ, 2 ವರ್ಷ, ಪ್ರತಿಯೊಂದು ಮಗುಗೂ ಸಹ ಹುಟ್ಟಿದ ಕ್ಷಣದಿಂದ ಆಧಾರ್ ಕಾರ್ಡನ್ನು ಮಾಡ್ತಾರೆ ಸ್ನೇಹಿತರೆ. ಅದಕ್ಕೆ ಏನು ವಯಸ್ಸು ಲಿಮಿಟ್ ಇಲ್ಲ. 3 ತಿಂಗಳಾಗಬೇಕು, 6 ತಿಂಗಳಾಗಬೇಕು, ವರ್ಷ ಆಗಬೇಕು ಅಂತೇಳ್ಬಿಟ್ಟು. ಇನ್ನು ಆಧಾರ್ ಕಾರ್ಡನ್ನು ಮಗುವಿಗೆ ಮಾಡಿಸ್ಬೇಕಾದ್ರೆ ನೀವು ಗಮನದಲ್ಲಿ ಇಟ್ಕೋಬೇಕಾಗಿರ್ತಕ್ಕಂಥ ಅಂಶ ಏನಪ್ಪ ಅಂತ ಅಂದರೆ, ಮಗುವನ್ನು ಕರ್ಕೊಂಡು ಹೋಗಬೇಕಾಗುತ್ತೆ. ನಂತರ ಮಗುವಿನ ಒಂದು ಜನನ ಪ್ರಮಾಣ ಪತ್ರ, ಬರ್ತ್ ಸರ್ಟಿಫಿಕೇಟು, ಜೊತೆಗೆ ಯಾರು ಹೋಗ್ತಾರೆ, ತಂದೆ ಅಥವಾ ತಾಯಿ ಯಾರು ಹೋಗ್ತಾರೋ ಅವರ ಒಂದು ಆಧಾರ್ ಕಾರ್ಡನ್ನು ತಗೊಂಡು ಹೋಗಬೇಕಾಗುತ್ತೆ. ನಂತರ ಆಧಾರ್ ಸೆಂಟರಲ್ಲಿ ಅವರೊಂದು ಫಾರಮನ್ನು ಕೊಡ್ತಾರೆ. ಆ ಫಾರಮನ್ನು ನಾವು ಫಿಲ್ ಮಾಡಿ ಕೊಟ್ಟರೆ ಅವರು ನಿಮಗೆ ಆಧಾರ್ ಕಾರ್ಡ್ ಒಂದು ಅಕ್ನಾಲಜ್ಮೆಂಟನ್ನು ಕೊಡ್ತಾರೆ. ಒಂದು 10 ಡೇಸ್ ಅಥವಾ 15 ಡೇಸ್ ಬಿಟ್ಟು ನೀವು ಆಧಾರ್ ಕಾರ್ಡನ್ನು ತಗೋಬೋದು ಸ್ನೇಹಿತರೆ, ಸೈಬರ್ ಸೆಂಟ್ರಲ್ಲಿ. ಅಥವಾ ಯಾವ ರೀತಿ ನಿಮ್ಮ ಮೊಬೈಲ್ ಮುಖಾಂತರ ಆಧಾರ್ ಕಾರ್ಡನ್ನು ತಗೋಬೋದು ಅಂತ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಅದ್ರ ಮುಖಾಂತರ ನೀವು ನಿಮ್ಮ ಮೊಬೈಲಲ್ಲೇ ಆಧಾರ್ ಕಾರ್ಡನ್ನು ತಗೋಬೋದು ಸ್ನೇಹಿತರೆ. ಇನ್ನು 5 ವರ್ಷ ಆದಮೇಲೆ ನೀವು ಆಧಾರ್ ಕಾರ್ಡ್ ಮಾಡಿಸಿ ಮಗುವಿಗೆ 5 ವರ್ಷ ಆದಮೇಲೆ ಅಥವಾ ಮಗುವಿಗೆ 5 ವರ್ಷ ತುಂಬಿದ ಮೇಲೆ ಪ್ರತಿಯೊಬ್ಬ ಪೇರೆಂಟ್ಸು ಏನು ಮಾಡಬೇಕಪ್ಪ ಅಂತ ಅಂದರೆ, ಮಗುವಿನ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡ್ಕೋಬೇಕಾಗುತ್ತೆ. ಒಂದು ವೇಳೆ ನೀವು ಮಗುವಿಗೆ 5 ವರ್ಷ ತುಂಬಿ ಸಹ ಹಳೆ ಆಧಾರ್ ಕಾರ್ಡನ್ನು ಇಟ್ಕೊಂಡಿದ್ರೆ ಮಗುವಿಗೆ ಸ್ಕಾಲರ್ಶಿಪ್ ಮಾಡಿಸಿದ್ರೆ ಸ್ಕಾಲರ್ಶಿಪ್ ಹಣ ಬರೋದಿಲ್ಲ. ಅದೇ ರೀತಿಯಾಗಿ ಅಡ್ಮಿಷನ್ ಮಾಡ್ಕೊಳ್ಳೋಕೆ ಹೋದರೆ ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿರೋದಿಲ್ಲ. ನಂತರ ಸರ್ಕಾರದಿಂದ ಏನೆಲ್ಲ ಸೌಲಭ್ಯಗಳು ಸಿಗುತ್ತೆ ಅದೆಲ್ಲ ಕಡಿತ ಆಗುತ್ತೆ ಸ್ನೇಹಿತರೆ. ಸ್ಕೂಲ್ಗೆ ಅಡ್ಮಿಷನ್ ಮಾಡೋದಾಗಿರ್ಬೋದು, ಸ್ಕಾಲರ್ಶಿಪ್ ಅಪ್ಲೈ ಮಾಡಿದ್ರೆ ಸ್ಕಾಲರ್ಶಿಪ್ ಹಣ ಬರದೇ ಇರೋದಾಗಿರ್ಬೋದು, ಈ ರೀತಿ ಎಲ್ಲ ಸಮಸ್ಯೆ ಆಗುತ್ತೆ. ಯಾವ ಮಗುಗೆಲ್ಲ ಆಧಾರ್ ಕಾರ್ಡ್ ಮಾಡಿಸಿ 5 ವರ್ಷ ಆಗಿರುತ್ತೋ, ಅಂದರೆ ಮಗುವಿಗೆ 5 ವರ್ಷ ಆಗಿರುತ್ತೋ, ಆಗ ನೀವೇನು ಮಾಡಬೇಕು, ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಸ್ಬೇಕಾಗುತ್ತೆ. ಆಗ ನೀವು ಮಗುವಿನ ಒಂದು ಆಧಾರ್ ಕಾರ್ಡನ್ನು ನೀವು ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ಆಧಾರ್ ಸೆಂಟರ್ಗೆ ಮಗು ನಂತರ ಆಧಾರ್ ಕಾರ್ಡನ್ನು ಎತ್ಕೊಂಡು ಹೋಗಬೇಕಾಗುತ್ತೆ. ಆಗ ನೀವು ಅಪ್ಡೇಟನ್ನು ಮಾಡಿಸ್ಬೇಕಾದ್ರೆ ನೀವು ಗಮನದಲ್ಲಿ ಇಟ್ಕೋಬೇಕಾಗಿರ್ತಕ್ಕಂಥ ಅಂಶ ಏನಪ್ಪ ಅಂತ ಅಂದರೆ, ಮಗುವಿನ 10 ಬೆರಳು ಬಯೋಮೆಟ್ರಿಕನ್ನು ಅಪ್ಡೇಟ್ ಮಾಡಿಸ್ಬೇಕಾಗುತ್ತೆ. 10 ಬೆರಳು ಮಗು ಕೊಡಬೇಕಾಗುತ್ತೆ. ನಂತರ ಐರಿಸು, ಕಣ್ಣಿಗೆ ಅವರು ಐರಿಸ್ ಮಿಷಿನನ್ನು ಇಡ್ತಾರೆ, ಆ ಐರಿಸನ್ನು ಅಪ್ಡೇಟ್ ಮಾಡಿಸ್ಕೋಬೇಕಾಗುತ್ತೆ. ಅಷ್ಟಾದಮೇಲೆ ಮಗುವಿನ ಒಂದು ಆಧಾರ್ ಕಾರ್ಡಲ್ಲಿ ಮೊದಲು ಚಿಕ್ಕ ಫೋಟೋ 5 ವರ್ಷ ಒಳಗಡೆ ಇರ್ತಕ್ಕಂಥ ಫೋಟೋ ಇರುತ್ತೆ. ಈಗ ಪ್ರೆಸೆಂಟ್ ಏನಿರುತ್ತೆ ಆ ಫೋಟೋವನ್ನು ಅವ್ರು ಹಿಡಿದು ಫೋಟೋವನ್ನು ಅಪ್ಡೇಟ್ ಮಾಡಬೇಕಾಗುತ್ತೆ. ಈ 3 ಅಪ್ಡೇಟ್ ಮಾಡಬೇಕಾಗುತ್ತೆ. ಬಯೋಮೆಟ್ರಿಕ್ಕು, ಐರಿಸು, ಫೋಟೋ, ಈ 3 ಅಪ್ಡೇಟ್ ಮಾಡಿದಾಗ ಮಾತ್ರ ಮಗುವಿನ ಒಂದು ಆಧಾರ್ ಕಾರ್ಡು ಆ್ಯಕ್ಟಿವಲ್ಲಿ ಇರುತ್ತೆ ಸ್ನೇಹಿತರೆ. 5 ವರ್ಷ ಆದಮೇಲೆ ಪ್ರತಿಯೊಬ್ಬರು ಸಹ ಮಾಡಿಸ್ಬೇಕಾಗುತ್ತೆ. 5 ವರ್ಷ ಆಗೋಯಿತು ಅಥವಾ 6 ವರ್ಷ ಆಗೋಯಿತು, 7 ವರ್ಷ ಆಗೋಯಿತು, 8 ವರ್ಷ ಆಗೋಯಿತು, ನೀವು ಮಾಡಿಸಿಲ್ಲ ಅಂತ ಅಂದರೆ ನಿಮಗೆ ಸರ್ಕಾರದಿಂದ ಸಿಗುವಂಥ ಸೌಲಭ್ಯ ಸಿಗೋದಿಲ್ಲ. ಈಗ ಸ್ಕಾಲರ್ಶಿಪ್ಗೆ ಅಪ್ಲಿಕೇಶನ್ ಹಾಕ್ತೀರಾ, ಸ್ಕಾಲರ್ಶಿಪ್ ಹಣ ಬರೋದಿಲ್ಲ. ಈ ರೀತಿ ಎಲ್ಲ ಸಮಸ್ಯೆ ಆಗುತ್ತೆ. ನಂತರ ರೇಷನ್ ಕಾರ್ಡಿಗೆ ಸೇರಿಸ್ಬೇಕಾದ್ರೂ ಸಹ ಮಗುವಿನ ಒಂದು ಆಧಾರ್ ಕಾರ್ಡು ಆ್ಯಕ್ಟಿವಲ್ಲಿ ಇರಬೇಕಾಗುತ್ತೆ. ಹಾಗಾಗಿ 5 ವರ್ಷ ಆದಂಥ ಮಕ್ಕಳದೆಲ್ಲ ಬಯೋಮೆಟ್ರಿಕ್ ಅಪ್ಡೇಟನ್ನು ಮಾಡಿಸ್ಕೋಬೇಕಾಗುತ್ತೆ ಸ್ನೇಹಿತರೆ. ಒಂದು ವೇಳೆ ನೀವು ಮಗುವಿಗೆ 5 ವರ್ಷ, 6 ವರ್ಷ, 7 ವರ್ಷ, 8 ವರ್ಷ, 9, 10 ವರ್ಷ ಆದರೂ ಸಹ ಬಯೋಮೆಟ್ರಿಕ್ ಅಪ್ಡೇಟ್ ಮಾಡಿದಿರೋ ಹಳೆ ಫೋಟೋ, ಚಿಕ್ಕ ವಯಸ್ಸು ಫೋಟೋ ಆಧಾರ್ ಕಾರ್ಡಲ್ಲಿ ಇದ್ದರೆ ಆ ಮಗುವಿನ ಆಧಾರ್ ಕಾರ್ಡು ಸಸ್ಪೆಂಡ್ ಆಗುತ್ತೆ ಅಥವಾ ಡಿಆಕ್ಟಿವೇಟ್ ಆಗುತ್ತೆ. ಹಾಗೆ ಏನು ಸರ್ಕಾರಿ ಸೌಲಭ್ಯವನ್ನು ಪಡಿಬೇಕು ಅಂತ ಅನ್ಕೊತಾ ಇದ್ದೀರಾ ಅಂಥವರೆಲ್ಲ ಮಗುವಿಗೆ 5 ವರ್ಷ ತುಂಬಿದರೆ ಮಗುವಿನ ಆಧಾರ್ ಕಾರ್ಡನ್ನು ನೀವು ಅಪ್ಡೇಟ್ ಮಾಡಿಸ್ಕೋಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ಮಗುಗೆ 5 ವರ್ಷ ಕಂಪ್ಲೀಟ್ ಆಗೋಗಿದೆ, 6 ವರ್ಷಕ್ಕೆ ಬಿದ್ದಿದೆ ಅಂತ ಅಂದರೆ ನೀವು 5 ವರ್ಷದ ಮೇಲೆ ಮಗುವಿನ ಒಂದು ಬಯೋಮೆಟ್ರಿಕನ್ನು ಕೊಟ್ಟು ಅಪ್ಡೇಟ್ ಮಾಡಿಸ್ಕೋಬೇಕಾಗುತ್ತೆ ಸ್ನೇಹಿತರೆ. ಸೊ ಇದು ನಿರ್ಲಕ್ಷ್ಯ ಮಾಡೋಕ್ಕೆ ಹೋಗಬೇಡಿ. ಇದರಿಂದ ಮಗುಗೆ ಸರ್ಕಾರದಿಂದ ಸಿಗುವಂಥ ಸೌಲಭ್ಯ ಮಿಸ್ ಆಗುತ್ತೆ ಸ್ನೇಹಿತರೆ. ಸೊ ಈ ಮಾಹಿತಿಯನ್ನು ಬೇರೆಯವ್ರಿಗೂ ಸಹ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.